ಇನ್ನು ಶೋಪಿಯಾನ್ನಲ್ಲಿ ನಿನ್ನೆ 3 ಉಗ್ರರ ಸಂಹಾರ ಆಗಿತ್ತಲ್ಲ, ಎನ್ಕೌಂಟರ್. ಹತರಾದ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಬುಲೆಟ್, ರೈಫಲ್ಸ್, ಗ್ರೆನೇಡ್ಗಳನ್ನು ವಶಕ್ಕೆ ಪಡೆಯಲಾಗಿತ್ತು. ಚೈನಾ ಮೇಡ್ ಕಮ್ಯುನಿಕೇಷನ್ ಸೆಟ್ ಕೂಡ ವಶಕ್ಕೆ ಪಡೆಯಲಾಗಿತ್ತು ಈ 3ರಿಂದ. ಶೋಪಿಯಾನ್ನಲ್ಲಿ ನಿನ್ನೆ 3 ಉಗ್ರರ ಸಂಹಾರ ಆಗಿತ್ತು. ಅದೇ ಪ್ರದೇಶದಿಂದಲೇ ನನ್ನ ಕೊಲೀಗ್ ಶಬೀರ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಆ ಪ್ರದೇಶ ಹೇಗಿದೆ, ಎಂಥ ದುರ್ಗಮ ಪ್ರದೇಶ, ಅಲ್ಲಿಗೆ ಹೋಗೋದು ಎಷ್ಟು ಕಷ್ಟ, ಇದೆಲ್ಲವನ್ನು ಗ್ರೌಂಡ್ ರಿಪೋರ್ಟನ್ನು ಶೋಪಿಯಾನ್ನಿಂದ ಕೊಟ್ಟಿದ್ದರು. ಆ ಶೋಪಿಯಾನ್ನ ಒಂದು ಗ್ರಾಮ, ಆ ಗ್ರಾಮದ ಬಳಿಯಲ್ಲಿ ಎನ್ಕೌಂಟರ್ ಆಗಿತ್ತು. ನೀವೀಗ ನೋಡ್ತಾ ಇದ್ದೀರಲ್ಲ ದೃಶ್ಯ, ಈ ಎಲ್ಲ ಶಸ್ತ್ರಾಸ್ತ್ರಗಳನ್ನು ಕೂಡ ಆ 3ರಿಂದ ವಶಪಡಿಸ್ಕೊಂಡಿದ್ದು. ಇಲ್ಲಿಗೆ ಇವರ ಬಳಿ ಇರ್ತಕ್ಕಂಥ ವೆಪನ್ಸ್ ಎಲ್ಲ ಹೆಚ್ಚು ಕಡಿಮೆ ಚೀನಾ ಮೇಡ್, ಜೊತೆಗೆ ಚೀನಾ ಮೇಡ್ ಹ್ಯಾಂಡ್ಸೆಟ್ ಅಂದರೆ ಕಮ್ಯುನಿಕೇಷನ್ ಇನ್ಸ್ಟ್ರೂಮೆಂಟ್ ಎಲ್ಲವನ್ನ ಕೂಡ ವಶಪಡಿಸ್ಕೊಂಡಿದ್ದಾರೆ. ಗೊತ್ತಾಗಬೇಕಲ್ಲ ಯಾರ್ಯಾರ ಪಾತ್ರ ಏನಿದೆ. ಎನ್ಕೌಂಟರ್ನಲ್ಲಿ 3 ಉಗ್ರರನ್ನು ಹೊಡೆದಾಕಲಾಗಿತ್ತು. ಹತರಾದ ಉಗ್ರರಿಂದ ಅಪಾರ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸ್ಕೊಳ್ಳಲಾಗಿತ್ತು. ಅದರಲ್ಲಿ ಮದ್ದು ಗುಂಡುಗಳು, ರೈಫಲ್ಸ್ ಎಲ್ಲವೂ ಕೂಡ ಇದ್ವು. ಈ ವಿಧ್ವಂಸಕ ಕೃತ್ಯಗಳನ್ನು ಎಸಗೋದಕ್ಕೆ ಅಂತಲೇ ತಯಾರಿ ಮಾಡ್ಕೊಂಡಂಗಿತ್ತು. ಹೆಂಗೆ ಪೆಹಲ್ಗಾಮ್ನಲ್ಲಿ 26 ಜನರನ್ನು ಹೊಡೆದಾಕಿದ್ರು, ಆ ಥರ ಹೊಡೆಯೋಕ್ಕೆ ಏನಾದರೂ ಪ್ಲ್ಯಾನ್ ಮಾಡಿದ್ರಾ ಅಂತ ಗೊತ್ತಿಲ್ಲ. ಅದರಲ್ಲಿ 3 ಜನರನ್ನ ಮುಲಾಜಿಲ್ಲದೆ ಹೊಡೆದಾಕಿದ್ದಾರೆ. ನೋಡಿ, ಹ್ಯಾಂಡ್ ಗ್ರೆನೇಡ್ ಕೂಡ ಇದೆ ಅವರ ಹತ್ರ, ಆದರೆ ಕೈಯಿಂದ ಬಿಸಾಕುವಂತಹ ಗುಂಡುಗಳು, ಬಾಂಬ್ಸ್ ಎಲ್ಲವನ್ನು ವಶಪಡಿಸ್ಕೊಂಡಿದ್ದಾರೆ. ಇಷ್ಟು ಅಲ್ಲಿ ನೋಡಿ, ಇವೆಲ್ಲ ಬುಲೆಟ್ಸ್, ಆ ಮ್ಯಾಗ್ಝೀನ್ ಅಂತ ಕರೀತಾರಲ್ಲ, ಬುಲೆಟ್ ಮ್ಯಾಗ್ಝೀನ್, ಆ ಮ್ಯಾಗ್ಝೀನ್ ಎಷ್ಟು ಪ್ರಮಾಣದ್ದು. ದುಡ್ಡು ಕೂಡ ವಶಪಡಿಸ್ಕೊಂಡಿದ್ದಾರೆ. ಅವ್ರ ಹತ್ರ ದುಡ್ಡಿತ್ತು, ಇಂಡಿಯನ್ ಕರೆನ್ಸಿ. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಂಡ. ಶಬೀರ್, ಈ ಹತರಾದ ಎನ್ಕೌಂಟರ್ನಲ್ಲಿ ಹತರಾದ 3 ಇವರು ಪಾಕಿಸ್ತಾನ ಪ್ರಜೆಗಳು ಅನ್ನೋದಕ್ಕೆ ಏನಾದರೂ ಒಂದಷ್ಟು ಸಾಕ್ಷಿಗಳು ಸಿಕ್ಕಿದೆಯಾ, ಅಥವಾ ಅವರು ಇಲ್ಲಿಯವರೇನಾ, ಯಾವ ಸಂಘಟನೆಯವರು, ಆ ಎನ್ಕೌಂಟರ್ ಹೇಗಾಯಿತು, ಇದೆಲ್ಲದ್ರ ಬಗ್ಗೆ ಡೀಟೇಲ್ಸ್ ಏನಿದೆ? ನೋಡಿ, ಕೆಲ್ಲರ್ ಅನ್ನುವಂಥ ಗ್ರಾಮದಿಂದ ಸರಿಸುಮಾರು 3-4 ಕಿಲೋಮೀಟರ್ಗಳ ದೂರ ಹೋದರೆ ಮತ್ತೊಂದು ಗ್ರಾಮ ಬರುತ್ತೆ. ಪುಟ್ಟ ಗ್ರಾಮ, ಅದು ಬೆಟ್ಟಕ್ಕೆ ಹೊಂದ್ಕೊಂಡಿದೆ. ಅಲ್ಲಿಂದ ಸರಿಸುಮಾರು ಅರವಿಂದ್ 2 ಗಂಟೆಗಳ ಕಾಲ ನಾವು ಬೈ ವಾಕ್ ಟ್ರಾವೆಲ್ ಮಾಡಬೇಕು. ಬೆಟ್ಟದ ತುದಿಗೆ ಹೋಗಬೇಕು. ಅಲ್ಲಿ ಹೋದಾಗ ನಮಗೆ ಈ ನಿನ್ನೆ ಎನ್ಕೌಂಟರ್ ಆದಂಥ ಸ್ಥಳ ಸಿಗುತ್ತೆ. ನಾವು ಕೂಡ ಆ ಜಾಗವನ್ನು ಇವತ್ತು ವಿಸಿಟ್ ಮಾಡಿದ್ವಿ. ಅಲ್ಲೆಲ್ಲವೂ ಕೂಡ ಸ್ಯಾನಿಟೈಸ್ ಮಾಡಿ ಈಗ ಸೀಸ್ ಮಾಡುವಂಥ ಕೆಲಸವನ್ನು ಕೂಡ ಮಾಡಲಾಗಿದೆ. ನಿನ್ನೆ 4 ಜನ TRFಗೆ ಸಂಬಂಧಪಟ್ಟವರು, ಅಂದರೆ ಈ ಲಷ್ಕರ್ ಎ ತೊಯ್ಬಾ ಉಗ್ರ ಸಂಘಟನೆ ಏನಿದೆ ಅದರ ಅಂಗಸಂಸ್ಥೆ TRF ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕ ದಾಳಿಯನ್ನು ಇದೇ TRF ಹೊಣೆಯನ್ನು ಹೊತ್ತಿತ್ತು. ಸೊ ಇದಕ್ಕೆ ಸಂಬಂಧಿಸಿದಂಥ 4 ಸದಸ್ಯರು ಈ ಒಂದು ಗುಡ್ಡಗಾಡು ಪ್ರದೇಶದಲ್ಲಿ, ಅರಣ್ಯ ಪ್ರದೇಶ ಏನಿದೆ ಅಲ್ಲೂ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂತಹ ಒಂದು ಇಂಟಿಂದ ಮಾಹಿತಿ ಬರುತ್ತೆ. ಆ ಮಾಹಿತಿಯ ಆಧಾರದ ಮೇಲೆ ಸೇನೆ, CRPF ಮತ್ತು ಜಮ್ಮು ಕಾಶ್ಮೀರದ ವಿಶೇಷ ಎನ್ಕೌಂಟರ್ ಪಡೆ ಇವರು 3 ಕೂಡ ಜಂಟಿಯಾಗಿ ಒಂದು ಆಪರೇಷನ್ ಅನ್ನು ಕಂಡಕ್ಟ್ ಮಾಡ್ತಾರೆ. ನಿನ್ನೆ ಬೆಳಗ್ಗೆ 6 ಗಂಟೆಯಿಂದ ಶುರುವಾಗುವಂತಹ ಆಪರೇಷನ್ ಮಧ್ಯಾಹ್ನ 12 ಗಂಟೆ 1 ಗಂಟೆಗೆ ಅದು ಎಂಡ್ ಆಗುತ್ತೆ. ಅಂತ್ಯದ ವೇಳೆಗೆ 3 ಭಯೋತ್ಪಾದಕರನ್ನ ಅಲ್ಲೇ ಎನ್ಕೌಂಟರ್ ಮಾಡುವಂಥ ಕೆಲಸ ಆಗುತ್ತೆ. ಒಬ್ಬನನ್ನ ಜೀವಂತವಾಗಿ ಸೆರೆ ಹಿಡಿದು ವಿಚಾರಣೆಗೆ ಒಳಪಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ಅವ್ರನ್ನ ಎನ್ಕೌಂಟರ್ ಮಾಡಿದಂಥ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಮದ್ದುಗುಂಡುಗಳನ್ನು, ಶಸ್ತ್ರಾಸ್ತ್ರಗಳನ್ನು, ಹ್ಯಾಂಡ್ ಮೇಡ್ ಗ್ರಾನೇಡ್ಗಳನ್ನು, ಕಮ್ಯುನಿಕೇಷನ್ ಎಕ್ವಿಪ್ಮೆಂಟ್ಸ್ಗಳನ್ನು, ಸಾಕಷ್ಟು ವಸ್ತುಗಳನ್ನು, ಇಂಡಿಯನ್ ಕರೆನ್ಸಿಯನ್ನು ಎಲ್ಲವನ್ನು ಕೂಡ ವಶಪಡಿಸಿಕೊಳ್ಳುವಂಥ ಕೆಲಸವನ್ನು ಭದ್ರತಾ ಪಡೆಗಳು ಮಾಡಿರುವಂಥದ್ದು. ಇವರು ಯಾರು, ಇವರ ಮೂಲ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆಗಳು ಕೂಡ ನಡೀತಾ ಇರುವಂಥದ್ದು. ಸದ್ಯಕ್ಕೆ ಅವ್ರದ್ದು ಯಾವುದೇ ಗುರುತಿನ ಚೀಟಿಗಳು ಸಿಕ್ಕಿರಲಿಲ್ಲ. ಈಗ ಒಬ್ಬ ಯಾರು ಜೀವಂತವಾಗಿ ಸಿಕ್ಕಿದ್ದಾರೆ ಆತನನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸಗಳು ಆಗ್ತಾ ಇದ್ದಾವೆ. ಇನ್ನೂ ಕೂಡ ಭದ್ರತಾ ಪಡೆಗಳಿಂದ ಅಧಿಕೃತವಾದಂತ ಯಾವುದೇ ಮಾಹಿತಿಗಳು ಬಂದಿಲ್ಲ. ಇವರು ಎಲ್ಲಿಗೆ ಸೇರಿದವರು, ಯಾವ ದೇಶಕ್ಕೆ ಸೇರಿದವರ, ಇಂಡಿಯಾದವರ, ಪಾಕಿಸ್ತಾನದವರ, ಇಲ್ಲಿ ಹೇಗೆ ತಲೆಮರೆಸ್ಕೊಂಡಿದ್ರು, ಅವರ ಉದ್ದೇಶ ಏನಾಗಿತ್ತು, ಅವ್ರ ಕಾರ್ಯಾಚರಣೆ ಹೇಗೆ ಮಾಡ್ತಾ ಇದ್ರು, ಮತ್ತೆ ಪೆಹಲ್ಗಾಮ್ನಲ್ಲಿ ನಡೆದ ದಾಳಿಗೂ ಇವ್ರಿಗೂ ಏನಾದರೂ ಸಂಬಂಧ ಇದೆಯಾ ಅಂತ. ಯಾಕೆಂದ್ರೆ ಇಲ್ಲಿಂದ ಪೆಹಲ್ಗಾಮ್ ಹತ್ರ ಒಂದು 50-60 ಕಿಲೋಮೀಟರ್ ದೂರದಲ್ಲಿರುವಂಥದ್ದು. ಸೊ ಹಾಗಾಗಿ ಇಲ್ಲಿಂದ ಏನಾದರೂ ಪ್ಲಾನ್ ಆಗಿತ್ತಾ, ಪಾಕಿಸ್ತಾನದಿಂದ ಬಂದಂತ 4 ಟೆರರಿಸ್ಟ್ಗಳು ಇವ್ರ ಜೊತೆಗೆ ಸಂಪರ್ಕ ಇದ್ರ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಬೇಕಾಗಿದೆ. ಸೊ ಹೀಗಾಗಿ ಈಗ ಜೀವಂತವಾಗಿ ಸಿಕ್ಕಿದನಲ್ಲ ಏನು ಒಬ್ಬ ಉಗ್ರ, ಆತನನ್ನ ನಿರಂತರವಾಗಿ ವಿಚಾರಣೆಗೆ ಒಳಪಡಿಸಿ ಆತನಿಂದ ಒಂದಿಷ್ಟು ಇನ್ಫಾರ್ಮೇಶನ್ ಅನ್ನು ಕಲೆಕ್ಟ್ ಮಾಡುವಂತ ಕೆಲಸಗಳು ಕೂಡ ಮುಂದಿನ ದಿನಗಳಲ್ಲಾಗುತ್ತೆ. ಆದರೆ ಇದು ಭದ್ರತಾ ದೃಷ್ಟಿಯಿಂದ ಈ ಮಾಹಿತಿಗಳನ್ನ ಗೌಪ್ಯವಾಗಿ ಇಡುವಂತ ಪ್ರಯತ್ನಗಳನ್ನ ಕೂಡ ಭದ್ರತಾ ಪಡೆಗಳು ಮಾಡಬಹುದು. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಒಟ್ಟಾರೆ ಇವಾಗ ಎನ್ಕೌಂಟರ್ನಲ್ಲಿ ಹತರಾದಂತಹ 3 ಜನ ಉಗ್ರರು, ಇವರು ಪೆಹಲ್ಗಾಮ್ ಅಟ್ಯಾಕ್ ಮಾಡಿದವರೇನಾ ಅಲ್ವಾ ಅಂತಕ್ಕಂಥದ್ದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು.
ಜೊತೆಗೆ ಇವರು ಭಾರತೀಯರ ಅಥವಾ ಪಾಕಿಸ್ತಾನದಿಂದ ನುಸುಳಿ ಬಂದಿರತಕ್ಕಂಥವ್ರ, ಅವ್ರು ಯಾರಾದರೂ ಆಗಿರಲಿ, ನನ್ನ ಪ್ರಕಾರ ಅವರವರು ಉಗ್ರರು ಅಂದಮೇಲೆ ಅವ್ರನ್ನ ಹೊಸಕಾಕಬೇಕು.